ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಎಕ್ಸಾಮ್ ಐಎಸ್. ತಮಗೆಲ್ಲ ಗೊತ್ತಿರುವ ಹಾಗೆ ನಾವೇನು ಮಾಡ್ತಾ ಇದ್ದೀವಿ, ವಿರಾಟ್ 400 ಸರಣಿಯನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಇದರಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಡೈಲಿ ಪ್ರಶ್ನೆಗಳನ್ನು ಕೊಡ್ತಾ ಇದ್ದೀವಿ, ಜೊತೆಗೆ ಇವ್ಯಾಲ್ಯೂಷನ್ ಮಾಡಿ ಕೊಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಆದರೆ ಇದರ ಇನ್ಪುಟ್ ಆಗಿ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ 384ನೇ ಅಧಿಸೂಚನೆಯಾದಂತಹ ಏನು ಎಸ್ಎ ಟಾಪಿಕನ್ನು ನಾನು ಫಸ್ಟ್ ಟಾಪಿಕನ್ನು ಡಿಸ್ಕಸ್ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಅದೇ ಸಿಲ್ವರ್ ಟು OTT. ಈ ಸಿಲ್ವರ್ ಟು OTT ಏನಂತಂದರೆ, ನಾಟಕ ಮಂದಿರದಿಂದ ಚಿತ್ರಮಂದಿರಕ್ಕೆ, ಚಿತ್ರಮಂದಿರದಿಂದ ಮನೆ ಮಂದಿರಕ್ಕೆ, ಮನೆ ಮಂದಿರದಿಂದ ಮೊಬೈಲ್ ಮಂದಿರಕ್ಕೆ, ಮೊಬೈಲ್ ಮಂದಿರದಿಂದ ಮನಮಂದಿರಕ್ಕೆ ಪರಿವರ್ತನೆಯಾಗಿ ಈಗ OTT ಆಗಿ ಬದಲಾವಣೆಯಾಗಿದೆ. ಭಾರತೀಯ ಚಿತ್ರರಂಗ ನಾಟಕ ಪರಂಪರೆಯಿಂದ ಚಿತ್ರಮಂದಿರದ ಏನು ಗೊತ್ತಾ ಕಲರವ ಮಂದಿರಕ್ಕೆ ಏನೋ ಪರಿವರ್ತನೆಯಾಗಿದ್ದು, ಆ ನಂತರ ಮನೆ ಮಂದಿರದಲ್ಲಿ ಟಿವಿಯ ಮೂಲಕ ಸಾಮಾಜಿಕ ಮಂದಿರವಾಗಿ ಮತ್ತು ಸಾಮಾಜಿಕ ಪರಿವರ್ತನೆಯ ಸಾಧನವಾಗಿ ಪರಿವರ್ತನೆಯಾಗಿದ್ದು, ಆ ಮೂಲಕ ಈಗ ಮೊಬೈಲ್ ಬಳಕೆಯ ನಂತರ ಏನಾಗ್ತಾ ಇದೆ, ವೈಯಕ್ತಿಕ ಏನು ಗೊತ್ತಾ ಮನೋರಂಜನೆ, ವೈಯಕ್ತಿಕ ತಿಳುವಳಿಕೆ ಅನ್ನು ಹೆಚ್ಚಿಸುವ ಮಾರ್ಗವಾಗಿ ಏನಾಗ್ತಾ ಇದೆ ಅಂದರೆ ಈಗ ಪರಿವರ್ತನೆ ಆಗಿದೆ. ಎಟ್ ದ ಸೇಮ್ ಟೈಮ್ ಏನಾಗಿದೆ, ನಮ್ಮ ಇಚ್ಛೆ ಬಂದಾಗ ಏನು ಮಾಡ್ಬೋದು ಅಂದರೆ ನಾವು OTTಯನ್ನು ಓಪನ್ ಮಾಡ್ಬೋದು. ಹೇಗೆ ಭಾರತೀಯ ಚಿತ್ರರಂಗ ಏನಾಯಿತು ಅಂದರೆ ಪರಿವರ್ತನೆ ಆಯಿತು, ಅದರ ಇಂಟ್ರಡಕ್ಷನ್ ಏನು, ಹೇಗೆ 15ರಿಂದ 16 ಪೇಜ್ಗಳನ್ನು ನಾವು ಪ್ರಾಕ್ಟಿಕಲ್ ಆಗಿ ಪರೀಕ್ಷೆಯಲ್ಲಿ ಬರೆಯಬಹುದಾಗಿತ್ತು, ಇದನ್ನು ಕನ್ನಡ ಭಾಷೆಯ ಕಲರವ, ಕನ್ನಡ ಭಾಷೆಯ ಕಂಪನ್ನು ಹೇಗೆ ನೀವು ಪ್ರಬಂಧ ಭಾಷೆಯನ್ನು ಬಳಸಿ ಅತಿ ಹೆಚ್ಚು ಅಂಕಗಳನ್ನು ಪಡೆದುಕೊಳ್ಳಬಹುದು ಎಂಬ ಅಂಶವನ್ನು ಶೀಘ್ರದಲ್ಲೇ ನಿಮ್ಮ ಜೊತೆ ನಾನು ಚರ್ಚೆ ಮಾಡಲಿದ್ದೇನೆ. ಧನ್ಯವಾದಗಳು.